ಕರಿಕೆ ಚೆತ್ತುಕಾಯದಿಂದ ಪಚಾಪಿಲಾವು ಎಸ್ಟಿ, ಎಸ್ಸಿ ಕಾಲೋನಿ ಹಾಗೂ ಆಶ್ರಮ ಶಾಲೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಸುಮಾರು 56 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೂತನ ಸೇತುವೆ ಉದ್ಘಾಟನೆಗೂ ಮುನ್ನವೇ ಕುಸಿಯುವ ಹಂತಕ್ಕೆ ತಲುಪಿದೆ ಎಂಬ ಆರೋಪ ಕೇಳಿಬಂದಿದೆ. ಸೇತುವೆಯ ಕಾಮಗಾರಿ ಪೂರ್ಣಗೊಂಡು ಇನ್ನೂ ಉದ್ಘಾಟನೆಯಾಗುವ ಮುನ್ನವೇ ಸೇತುವೆಯ ಕೆಲ ಭಾಗಗಳಲ್ಲಿ ಬಿರುಕು ಹಾಗೂ ಕುಸಿತದ ಲಕ್ಷಣಗಳು ಕಂಡುಬಂದಿರುವುದು ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ಇದೊಂದು ಚೆತ್ತುಕಾಯದಿಂದ ಪೊಳ್ಳಿಕಳ ಅಂತ 3 ಕಿಲೋಮೀಟರ್ ದೂರದಲ್ಲಿ ಈ ರಸ್ತೆ ಇದೆ. ರಸ್ತೆಗೆ ಕೆಲವು ಕಡೆ ಕಾಂಕ್ರೀಟ್ ಮಾಡಿದ್ದಾರೆ. ಇದೇ ಕಾಂಟ್ರಾಕ್ಟರ್ನವರು ಮಾಲಕಲ್ಲಿ ಜೋಯಿ ಮತ್ತು ಓಡಿ ಸೀತಾರಾಮ್ ಅಂತ ಕಾಂಕ್ರೀಟ್ ರೋಡ್ ಮಾಡಿದ್ದಾರೆ. ಅವರು ಮಾಡಿದಂಥ ರೋಡ್ಗಳು ಪೂರಾ ಕಳಪೆ ಕಾಮಗಾರಿ ಆಗಿ ಪೂರಾ ಕಿತ್ತು ಹೋಗಿ ಆನೆ ಹೋಗೋ ದಾರಿಗಿಂತ ಕಡೆ ಆಗಿದೆ. ಜೀಪ್ ಕಾರುಗಳು ಓಡ್ಲಿಕ್ಕೆ ಕಷ್ಟ, ಬೈಕು ಓಡ್ಲಿಕ್ಕೆ ಕಷ್ಟ. ಈ ತರ ಅನ್ಯಾಯವಾಗಿ ಇವರು ಕಳಪೆ ಕೆಲಸವನ್ನು ಮಾಡಿ ಈಗ ಜನವರಿ ತಿಂಗಳಲ್ಲಿ ಈ ಸೇತುವೆಯನ್ನು ಶುರು ಮಾಡಿ ಕಳಪೆ ಕಾಮಗಾರಿ ಮಾಡಿ ಅಲ್ಲಿ ಈಗ ಜರ್ದು ಬೀಳ್ಲಿಕ್ಕೆ ಆಗಿದೆ ತಡೆಗೋಡೆ. ಮತ್ತು ಇಲ್ಲಿ ಒಳ ಸೈಡ್ ಕಟ್ಟಿದಂತ ಕಟ್ಟಡಗಳನ್ನೆಲ್ಲ ಅವರು ಕಿತ್ತು ಬಿಸಾಡಿ, ಕಲ್ಲು ಕಟ್ಟಿತ್ತು ಅದನ್ನೆಲ್ಲ ಬಿಸಾಡಿ, ಸಾಕ್ಷಿಗೆ ನೋಡಿ ಸಿಮೆಂಟ್ ಚರಂಡಿ ಇದೆ, ಎಷ್ಟೋ ಕಿಲೋಮೀಟರ್ ಸಿಮೆಂಟ್ ಚರಂಡಿಗಳು ಇದೆ, ಅದನ್ನೆಲ್ಲ ಹಾಳು ಮಾಡಿ ಅವರು ಎಲ್ಲೆಲ್ಲೋ ತಡೆಗೋಡೆ ಕಟ್ಟಿದ್ದಾರೆ. ಇದನ್ನು ದಯವಿಟ್ಟು ಜಿಲ್ಲಾಧಿಕಾರಿಗಳು ಮನವಿ ಎಂದರೆ ತಾವೇ ಬಂದು ಖುದ್ದು ಇದನ್ನು ತನಿಖೆ ಮಾಡಿ ಇವರಿಗೆ ಇದು ಮಾಡದೇ ಇದ್ದಾರೆ ಇವರಿಗೆ ಬಿಲ್ಲೇ ಮಾಡಬಾರದು ಅಂತ ನನ್ನ ಕಳಕಳಿಯಿಂದ. ಮುಂಚಿದ್ದ ಸೇತುವೆ ಇದಕ್ಕಿಂತ ಚೆನ್ನಾಗಿತ್ತು. ಅದನ್ನು ಸುಮ್ಮನೆ ಆದ್ರೂ ಅವರು ಊರಿನವರು ಕೇಳದೆ ಅವರು ಕೆಡಿಗೆ ಹಾಕಿದ್ರು. ಅದಕ್ಕೆ ಕೆಡುವ ಅವಶ್ಯಕತೆ ಇರಲಿಲ್ಲ. ಹಣಕ್ಕೋಸ್ಕರವಾಗಿ ಇದು ಮಾಡಿದ್ರು, ಜನಗಳಿಗೋಸ್ಕರ ಮಾಡಿದಲ್ಲ. ಇಂಜಿನಿಯರ್ ಕೂಡ ಅವರಾಗಿ ಸಾಮೀನಾಗಿದ್ದಾರೆ. ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕಾಮಗಾರಿಯ ಗುಣಮಟ್ಟದ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆ ಎತ್ತಿದ್ದಾರೆ. ಇನ್ನು ಸೇತುವೆ ನಿರ್ಮಾಣಕ್ಕೆ ಜಾಗ ನೀಡಿರುವ ಮಿನಿ ಎಂಬುವರ ಜಾಗದ ತಡೆಗೋಡೆಯಿಂದ ಕೊರೆದು ಹಾಕಿರೋದ್ರಿಂದ ಮಳೆ ಹಾಗೂ ನೀರು ಹರಿದು ಅವರ ಜಾಗಕ್ಕೆ ನುಗ್ಗುತ್ತಿದ್ದು ಇದರಿಂದ ತೀವ್ರ ನಷ್ಟ ಉಂಟಾಗ್ತಾ ಇದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಇದು ಮಡಿಕೇರಿ ತಾಲೂಕಿನ ಕರಿಕೆ ಗ್ರಾಮದ ಚೆತ್ತುಕಾಯದ ಪರಿಶಿಷ್ಟ ಕಾಲೋನಿ ಪಚಪಿಲವಾದ 13ನೇ ಮೈಲಿಗೆ ಸಂಪರ್ಕ ಕಲ್ಪಿಸುವ ಸಂಪರ್ಕ ಸೇತುವೆ. ಮಳೆ ಹಾನಿ ಅನುದಾನದಡಿಯಲ್ಲಿ 56 ಲಕ್ಷ ರೂಪಾಯಿ ಅನುದಾನದಲ್ಲಿ ಸೇತುವೆ ನಿರ್ಮಿಸಲಾಗಿತ್ತು. ಕಳೆದ 6 ತಿಂಗಳ ಹಿಂದೆ ಕಾಮಗಾರಿ ಆರಂಭಿಸಿದ್ದು ಪ್ರಾರಂಭದಲ್ಲೇ ಕಳಪೆಯಾಗಿತ್ತು. ಗ್ರಾಮಸ್ಥರು ಸಾಕಷ್ಟು ಬಾರಿ ಗಲಾಟೆ ಗದ್ದಲ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ಸ್ಥಳ ಪರಿಶೀಲನೆ ನೀಡಿ ಕೊನೆಗೊಂದು ಸೇತುವೆ ತೆರಳುವಂಥ ಒಂದು ಹಂತಕ್ಕೆ ತಲುಪಿತ್ತು. ಸೇತುವೆಗೆ ತಡೆಗೋಡೆ ಮಾಡುವ ಸಂದರ್ಭದಲ್ಲಿ ಹಾಕಿದ ಮಣ್ಣಿನ ಮೇಲೆ ತಡೆಗೋಡೆ ನಿಯಮದ ಅನುಸಾರವಾಗಿ ಅವರು ಪಾಯ ತೆಗೆಯದೆ ಮೇಲುಗಡೆ ಮಾಡಿದ ಪರಿಣಾಮ 2 ಕಡೆ ಕೀವಾಲು ಕುಚ್ಚಿ ಹೋಗಿದ್ದು ಸೇತುವೆಯ ಒಂದು 2 ಬದಿಯ ಕಂಬಗಳಿಗೆ ಹಾನಿ ಉಂಟಾಗಿದೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸ್ಥಳ ಪರಿಶೀಲನೆ ನಡೆಸಿ ಸಂಬಂಧಪಟ್ಟ ಗುತ್ತಿಗೆದಾರರನ್ನು ಕಪ್ಪುಪಟ್ಟಿಗೆ ಸೇರಿಸಿ ಅವರಿಂದ ಮತ್ತೆ ಕಾಮಗಾರಿ ನಡೆಸಿ ಸಾರ್ವಜನಿಕರ ತೆರಿಗೆ ಹಣ ಪೋಲಾಗುವುದನ್ನು ತಪ್ಪಿಸಬೇಕೆಂದು ಗ್ರಾಮಸ್ಥರ ಪರವಾಗಿ ಆಗ್ರಹ. ನಾನು ಸುಧೀರ್ ರೋಟೆಟಿದ್ದರೆ ಕರಿಕೆ ನಿವಾಸಿ, ಇದೇ ಸೇತುವೆಯ ಫಲಾನುಭವಿ. ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸೇತುವೆಯ ಕಾಮಗಾರಿಯನ್ನು ಪರಿಶೀಲಿಸಬೇಕು. ಕಾಮಗಾರಿಯ ಗುಣಮಟ್ಟ, ಬಳಸಿರುವ ಸಾಮಗ್ರಿ ಮತ್ತು ತಾಂತ್ರಿಕ ಮಾನದಂಡಗಳನ್ನು ಪರಿಶೀಲಿಸಿ ಯಾವುದೇ ಲೋಪ ಕಂಡುಬಂದರೆ ಗುತ್ತಿಗೆದಾರರು ಹಾಗೂ ಸಂಬಂಧಪಟ್ಟವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಉದ್ಘಾಟನೆಗೂ ಮುನ್ನವೇ ಸೇತುವೆ ಕುಸಿಯುವ ಹಂತಕ್ಕೆ ತಲುಪಿರುವುದು ಅಧಿಕಾರಿಗಳ ಗಮನಕ್ಕೆ ಬಂದಿದೆಯೇ ಎಂಬ ಪ್ರಶ್ನೆಯೂ ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇದೆ.